ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ಗೆ ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಬೇಸಿಗೆ ಬೇರೆ ಸ್ಟಾರ್ಟ್ ಆಗಿದೆ. ನೀರು ನಮ್ಗೆ ಹೇಗೆ ನೀರು ಕುಡಿಬೇಕು ಅಂತ ಅನಿಸುತ್ತೋ ಹಾಗೆ ಗಿಡಗಳಿಗೂ ಕೂಡ ಪಾಪ ಬಿಸಿಲಲ್ಲಿ ಬಾಡಿ ಹೋಗುತ್ತೆ. ನಮ್ಮನೇಲಂತೂ ಸುಮಾರಾಗಿ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಅತ್ತೆ ನೀರು ಹಾಕ್ತಾ ಇರ್ತಾರೆ, ಯಾಕೆಂದರೆ ಅಷ್ಟು ನೀರು ಬೇಕಾಗತ್ತೆ ಈಗ. ಸೊ ನಮ್ಮನೇಲಿ ಗಾರ್ಡನ್ ಮೇಂಟೆನೆನ್ಸ್ ಎಲ್ಲ ಆಲ್ಮೋಸ್ಟ್ ಅತ್ತೆನೇ ನೋಡ್ಕೊಳ್ತಾರೆ. ಅದನ್ನ ರೀಪಾಟಿಂಗ್ ಮಾಡೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ನೀರು ಹಾಕೋದೆಲ್ಲ ಎಲ್ಲಾದರೂ ನಾನು ನೀರು ಹಾಕ್ತಾ ಇರ್ತೀನಿ ಅಷ್ಟೇ. ನಮಗೆ ಮೇಯ್ನಾಗಿ ದಾಸವಾಳ ಹೂವು ಮತ್ತು ಕೋಟೆ ಹೂವು ಸ್ವಲ್ಪ ದೇವರಿಗೆ ಹಾಕ್ತಾರಲ್ವ, ಆ ಥರ ಹೂವು ಮೇಯ್ನಾಗಿ ನಮಗೆ ಬೇಕಾಗುತ್ತೆ. ಯಾಕೆಂದರೆ ಡೈಲಿ ದೇವ್ರ ಪೂಜೆಗೆ ಹಾಕೋಗ್ಬೇಕೇ ಬೇಕು. ಹಾಗೆಯೇ ಹೀಗೆ ಶೋ ಪ್ಲ್ಯಾಂಟ್ ಅಂತ ಅಷ್ಟೊಂದೇನು ಮಾಡಿಲ್ಲ, ಚಿಕ್ಕ ಪುಟ್ಟ ಪಾಟಲ್ಲಿ ಹಾಕಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಈ ಥರ ಇದಕ್ಕೆ ನೀರು ಸೋಣೆ ಅಂತ ಹೇಳ್ತಾರೆ ನಮ್ಮ ಕಡೆ. ಇದಕ್ಕೆ ಫುಲ್ ನೀರು ಬೇಕಾಗತ್ತೆ, ಸ್ವಲ್ಪ ನೀರಿಲ್ಲ ಅಂದ್ರೂ ಬಾಡಿ ಹೋಗುತ್ತೆ. ಅಲ್ಲಿ ಕಾಣ್ತಾ ಇರೋದು ಅಷ್ಟೇ, ಲ್ಯಾವೆಂಡರ್ ಕಲರಲ್ಲಿ ಕಾಣ್ತಾ ಇರೋದು ಅದೇ ಸೋಣೆ ಗಿಡನೇ. ಇನ್ನು ಒಂದು ಈ ಪ್ರಕೃತಿಲಿ ಸಾಕಷ್ಟು ವಿಸ್ಮಯಗಳು ನಡೀತಾ ಇರುತ್ತೆ. ಅದರಲ್ಲಿ ನಮ್ಮನೇಲೂ ಒಂದು ಅಂತ ಹೇಳ್ಬೋದು. ಏನಂದರೆ ದಾಸವಾಳ ಗಿಡ ಆ್ಯಕ್ಚುಲಿ ಒಂದೇ ಗಿಡಕ್ಕೆ ಸುಮಾರು ದಿನದಿಂದ ಇದೆ, ಅದು ಆಗುತ್ತೆ ಎಲ್ಲಾದ್ರೂ. ಸೊ ಒಂದೇ ಗಿಡಕ್ಕೆ 2 ಕಲರ್ ಹೂ ಆಗುತ್ತೆ. ಅದೇ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ತೋರಿಸ್ತೀನಿ ನಿಮಗೂ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಪಿಂಕ್ ಕಲರ್ ಇದೆ, ಡಾರ್ಕ್ ಪಿಂಕ್, ಇನ್ನೊಂದು ಲೈಟ್ ಪಿಂಕ್ ಇದೆ. ಸೊ ಅದೆರಡೂ ಒಂದೇ ಗಿಡದಲ್ಲಾಗಿದ್ದು ಆ್ಯಕ್ಚುಲಿ. ನೋಡಿ ಈ ಥರ ಲೈಟ್ ಪಿಂಕಲ್ಲಿ ಒಂದಾಗಿದೆ. ಪಿಂಕ್ ಅಂದರೆ ಸ್ವಲ್ಪ ಶೇಡ್ ಇದೆ, ಆಮೇಲೆ ಇದು ಡಾರ್ಕ್ ಇದೆ. ಸೊ ಇದೆರಡು ಒಂದೇ ಗಿಡಕ್ಕೇ ಆಗಿದ್ದು, ನೋಡ್ತಾ ಇರ್ಬೋದು. ಸೊ ಸೇಮ್ ದಾಸವಾಳ ಗಿಡ, ಇದಕ್ಕೆ 2 ಕಲರ್ ಹೂ ಆಗಿದೆ. ಎಷ್ಟು ವಿಚಿತ್ರ ಅಲ್ವಾ? ಯಾಕೆಂದರೆ ನಾವು ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀವಿ, ಒಂದೇ ಹಣ್ಣಿನ ಗಿಡಕ್ಕೇನೋ ಬೇರೆ ಬೇರೆ ಥರದ ಹಣ್ಣಾಯ್ತಂತೆ, ಆ ಥರ ಎಲ್ಲ. ಸೊ ಇದು ಹೇಗೆ ಅಂದರೆ ಕಸಿ ಕಟ್ಟಿದ್ದ ಅಥವಾ ಏನು ಅಂತ ಗೊತ್ತಿಲ್ಲ, ಕೇಳಬೇಕು. ಬಟ್ ಒಂಥರ ಚೆನ್ನಾಗಿ ಅನಿಸುತ್ತೆ, ಒಂದೇ ದಾಸವಾಳ ಗಿಡದಲ್ಲಿ 2 ಕಲರ್ ಹೂ ಇರೋದು. ಬರ್ಫಿ ಎಲ್ಲೋಗ್ತೆ? ಇವರಿಬ್ಬರು ಈಗ ನಾನೆಲ್ಲೋ ಹೋಗ್ತೀನಿ ಅಂತ ಕಾಯ್ತಾ ಇದ್ದಾರೆ, ಬಟ್ ನಾನೆಲ್ಲೂ ಹೋಗಲ್ಲ. ರಾಣಿ, ಇವರಿಬ್ಬರಿಗೂ ಸ್ವಲ್ಪ ಸಂಜೆ ಟೈಮಿಗೆ ಒಂದ್ಸಲ ಆಡೋಕ್ಕೆ ಅಂತ ಬಿಡ್ತೀವಿ, ಅಂದರೆ ಇಡೀ ದಿನ ಕಟ್ ಹಾಕ್ಕೊಂಡಿರುತ್ತಲ್ಲ, ಹಾಗಾಗಿ. ಇನ್ನು ಯುಗಾದಿ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ. ಎಲ್ಲ ಕಡೆ ಮಾವಿನ ಕಸ್ರಿ ಕೂಡ ಈ ಸಲ ಚೆನ್ನಾಗಿ ಬಂದಿದೆ. ಹಾಗೆ ಮಾವಿನಕಾಯಿ ಕೂಡ ಸುಮಾರು ದೊಡ್ಡದಾಗ್ತಾ ಇದೆ. ನಮ್ಮನೇಲಿ ನಾವು ಹುಳಿ ಮಾವಿನಕಾಯಿ ಇದ್ದರೆ ಇನ್ಸ್ಟಂಟಾಗಿ ಉಪ್ಪಿನಕಾಯಿ, ಹಸಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಬಿಡ್ತೀವಿ. ರೆಸಿಪಿ ತುಂಬ ಸಿಂಪಲ್ ಆಗಿದೆ. ಸೊ ಏನಿಲ್ಲ, ಮಾವಿನಕಾಯಿನ ಚೆನ್ನಾಗಿ ಒರೆಸ್ಕೊಂಡು ಚಿಕ್ಕ ಚಿಕ್ಕ ಹೋಳಾಗಿ ಮಾಡಿಕೊಂಡು ಅದನ್ನು 1 ಲೇಯರ್ ಉಪ್ಪು, ಹಾಗೆಯೇ ಮಾವಿನಕಾಯಿ ಹೋಳು, 1 ಲೇಯರ್ ಉಪ್ಪು ಹೋಳು ಈ ಥರ ಹಾಕ್ಕೊಂಡು 1-2 ದಿನ ಬಿಟ್ಟರೆ ಚೆನ್ನಾಗಿ ಅದು ಉಪ್ಪು ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಮಸಾಲ ಅಂದರೆ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹುರಿದು ಹಿಟ್ಟು ಮಾಡ್ಕೊಳ್ಳಿ. ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮೇಲಿಂದ ಒಂದು ಇಂಗಿನ ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರುತ್ತೆ. ಬಟ್ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಅದು ಹಾಳಾಗೋಗುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 1-3 ಮಂತ್ಸ್ ಯೂಸ್ ಮಾಡ್ಬೋದು. ಹಾಗೆ ಸಂಡಿಗೆ ಮೆಣಸು ಅಂದರೆ ಮಜ್ಜಿಗೆ ಮೆಣಸು ಕೂಡ ನಾವು ಯೂಶ್ವಲಿ ಪ್ರತಿ ವರ್ಷ ಮಾಡ್ತೀವಿ. ಅತ್ತೆ ಸುಮಾರಾಗಿ 2-3 kg ಮೆಣಸನ್ನು ತರಿಸಿ ಮಾಡ್ತಾರೆ. ಸೊ ನಮ್ಮನೇಲಿ ನಾವು ಮಾಡೋ ಮೆಥಡ್ ಅಂದರೆ ಒಂದ್ಸಲ ಮೆಣಸನ್ನೆಲ್ಲ ಒಂದ್ಸಲ ನೀಟಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ಈ ಥರ ತುದಿ ಮಾತ್ರ ಒಂದು ಅರ್ಧ ಇಂಚಷ್ಟು ಕಟ್ ಮಾಡ್ಕೊಳ್ತಾರೆ. ಸೊ ಅದು ರಾತ್ರಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಟ್ಟು, ಜಸ್ಟ್ ಉಪ್ಪನ್ನಷ್ಟೇ ಹಾಕಿಟ್ಟು ನೆನೆಸಿ ನೆಕ್ಸ್ಟ್ ಡೇ ಈ ಥರ ಬಿಸಿಲಿಗೆ ಒಂದು ಸಲ ಹರಡಿ ಇಡ್ತಾರೆ ಒಂದಿನ.
ಆ ದಿನ ಹರಡಿಟ್ಕೊಂಡು ನೆಕ್ಸ್ಟ್ ಸಂಜೆ ಏನು ಮಾಡ್ತಾರೆ, ರಾತ್ರಿ ಹುಳಿ ಮಜ್ಜಿಗೆ ನಾವು ಸ್ಟೋರ್ ಮಾಡಿಟ್ಕೊಂಡಿರ್ತೀವಲ್ಲ, ಒಂದು 2-3 ದಿನದ್ದು ಹುಳಿ ಮಜ್ಜಿಗೆ ಇದ್ದರೆ ಚೆನ್ನಾಗಾಗುತ್ತೆ. ಸೊ ಆ ಹುಳಿ ಮಜ್ಜಿಗೆಗೆ ಉಪ್ಪನ್ನು ಮಿಕ್ಸ್ ಮಾಡಿ ಅದು ಫುಲ್ ಮುಳುಗೋ ಥರ ಹಾಕ್ತಾರೆ. ಅಂದರೆ ಈ ಥರ ನೀವು ನೋಡ್ತಾ ಇರ್ಬೋದು, ಈ ಥರ ಫುಲ್ ಅದು ಮುಳುಗಬೇಕು, ಇಲ್ಲಾಂದರೆ ಅದು ಹೀರ್ಕೊಳ್ಳೋದಿಲ್ಲ ಮಜ್ಜಿಗೆನ. ಹಾಗಾಗಿ ಇವತ್ತು ನಾವು ಇಂಗನ್ನು ಹಾಕ್ತಾ ಇಲ್ಲ. ಸೊ ಜಸ್ಟ್ ಮಜ್ಜಿಗೆ ಉಪ್ಪು ಅಷ್ಟೇ ಹಾಕ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಮಜ್ಜಿಗೆನೆಲ್ಲ ತೆಗೆದು ಮೆಣಸನ್ನು ಮತ್ತೆ ಬಿಸಿಲಿಗೆ ಹಾಕ್ಕೋಬೇಕು. ಸೊ ಮತ್ತೆ ರಾತ್ರಿ ಇಂಗು ಹಾಕಿ, ಈ ಥರ ಈಗ ಹಾಕಿದಾಗೆ ಅದಕ್ಕೆ ಇಂಗು ಕೂಡ ಸೇರಿಸಿ ಆ ಮಜ್ಜಿಗೆನ ಹಾಕಿ ಮತ್ತೆ ಓವರ್ನೈಟ್ ಸೋಕ್ ಮಾಡಿಡಬೇಕು. ಮತ್ತೆ ಮಜ್ಜಿಗೆನ ರಿಮೂವ್ ಮಾಡಿ ಮೆಣಸನ್ನು ಬಿಸಿಲಿಗೆ ಹರಡು ಹಾಕಬೇಕು. ಈ ಥರ ಬರುತ್ತೆ. ಸೊ ಇದು ಒಂದು 4-5 ಬಿಸಿಲಿಗೆ ಹರಡು ಹಾಕಿದ್ರೆ ನಿಮಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ಮಳೆಗಾಲದಲ್ಲಿ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಸೊ ನೋಡಿದ್ರಲ್ಲ, ಹಸಿ ಮಾವಿನಕಾಯಿ, ಉಪ್ಪಿನಕಾಯಿ ಹಾಗೆಯೇ ಮಜ್ಜಿಗೆ ಮೆಣಸು ಮಾಡೋದನ್ನೆಲ್ಲ ನಾವು ಮನೆಯಲ್ಲಿ ಮಾಡೋದ ವಿಧಾನನ ತಿಳಿಸಿದ್ದೀನಿ. ಇನ್ನು ಈಗಂತೂ ಹುಳಿ ಮಾವಿನಕಾಯಿ ಸಾಕಷ್ಟು ಸಿಗತ್ತೆ. ಯಾಕೆಂದರೆ ಅದು ಹುಳಿ ಹಣ್ಣು ಅಷ್ಟು ಯಾರೂ ಇಷ್ಟಪಟ್ಟು ತಿನ್ನೋದಿಲ್ಲ. ಹಾಗಾಗಿ ಮಾವಿನಕಾಯಿನೇ ನಾವು ಈ ಥರ ಕೊಚ್ಚಿ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ, ಅಂದರೆ ಫ್ರಿಜ್ಜಲ್ಲಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಬಿಟ್ರೆ ನಿಮಗೆ ತುಂಬ ತಿಂಗಳ ಬರುತ್ತೆ. ಬಟ್ ಹೊರಗಡೆ ಇಟ್ಟರೆ ಅದು ಹಾಳಾಗೋಗುತ್ತೆ ಅಷ್ಟೇ. ಸೊ ಇನ್ನು ಸಮ್ಮರ್ ಅಂದ ಕೂಡಲೇ ಈ ಥರದ್ದೆಲ್ಲ ಸುಮಾರಿಷ್ಟು ಮಾಡ್ಕೊಳ್ಳೋದಿರುತ್ತೆ. ಅಂದರೆ ಈಗ ಹಲಸಿನಕಾಯಿ ಬೆಳೆದ ಮೇಲಂತೂ ನಮ್ಮ ಮನೇಲಿ ಅತ್ತೆ ಹಲಸಿನಕಾಯಿ ಹಪ್ಪಳ ಮಾಡೇ ಮಾಡ್ತಾರೆ. ಹಾಗೆಯೇ ಹಲಸಿನಕಾಯಿ ಚಿಪ್ಸು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಅದು ಅಷ್ಟೇ, ಹಲಸಿನ ಹಣ್ಣಿಂದು ಬೇರೆ ಬೇರೆ ಐಟಮ್ಸು ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನು. ಸೊ ನೀವು ಮನೇಲಿ ಈ ಥರ ಮನೇಲಿ ಸಿಗೋ ಐಟಮ್ಸಿಂದ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗ್. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.